ತೂಕ ಅನ್ನುವಂಥದ್ದು ಮನುಷ್ಯನಿಗೆ ಬೇಕು, ತೂಕದ ಮಾತು ಬೇಕು, ತೂಕದ ವ್ಯಕ್ತಿತ್ವ ಬೇಕು. ಆದರೆ ನೀವೇನಾದರೂ ಈ ಪಂದ್ಯಾವಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ತೂಕ ಅನ್ನುವಂಥದ್ದು ಇದೆಯಲ್ಲ, ಅದೆಷ್ಟರ ಮಟ್ಟಿಗೆ ಕನಸನ್ನು ಭಗ್ರ ಮಾಡಿಬಿಡುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕೇವಲ 100 ಗ್ರಾಮ್ಸ್ ಭಾರತದ ಬಂಗಾರದ ಕನಸನ್ನು ನುಚ್ಚು ನೂರು ಮಾಡಿತು. ವಿನೇಶ್ ಫೋಗಟ್ ಫೈನಲ್ ಪಂದ್ಯದಿಂದ ಔಟ್. ಅದಕ್ಕೆ ಕಾರಣ ಬರೀ 100 ಗ್ರಾಮ್ಸ್, 100 ಗ್ರಾಮ್. ಒಲಿಂಪಿಕ್ ಸಂಸ್ಥೆ ಮಾಹಿತಿ ಕೊಡ್ತು, ಇವರನ್ನ ಅನರ್ಹಗೊಳಿಸಿದೀವಿ ಅಂತ. ನಿನ್ನೆ ವಿಶ್ವದ ನಂಬರ್ 1 ಚಾಂಪಿಯನ್ ಅನ್ನು ಸೋಲಿಸಿದ್ರು ವಿನೇಶ್ ಫೋಗಟ್. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಭಾರತದ ಮುಡಿಗೇರಿ ಬಿಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಆದರೆ ಆಗಿದ್ದು ನೋಡಿ, ಕೇವಲ 100 ಗ್ರಾಮ್ ಇದೆಲ್ಲವನ್ನೂ ಕೂಡ ಕನಸು ಕನವರಿಕೆಗಳನ್ನು ನುಚ್ಚು ನೂರು ಮಾಡಿಬಿಡ್ತು. ವಿನೇಶ್ ಫೋಗಟ್ ಅನರ್ಹರಾಗ್ಬಿಟ್ರು, ಔಟ್ ಆಗಿಬಿಟ್ರು ಅಲ್ಲಿಂದ. ಇದು ದುರಂತ ನೋಡಿ ಎಷ್ಟರ ಮಟ್ಟಿಗೆ ಅಂತ. 50 kg ತೂಕ ಜಾಸ್ತಿ ಇದ್ದರೆ, 100 ಗ್ರಾಮ್ ಜಾಸ್ತಿ ಇದ್ದರೂ ಕೂಡ ಆಗಲ್ಲ. 50 kg ಮೊದಲು 150 ಗ್ರಾಮ್, ಆಮೇಲೆ 100 ಗ್ರಾಮ್, ಬರೀ 100 ಗ್ರಾಮ್. ಬರೀ 100 ಗ್ರಾಮ್ನಿಂದ ಆಕೆ ಹೊರಗಡೆ ಬಂದರು, ಬರೀ 100 ಗ್ರಾಮಿಂದ. ಇದೆಂಥ ಸ್ಥಿತಿ ನೋಡಿ. ನಿನ್ನೆ ತೂಕ ಹೆಚ್ಚಾಗಿತ್ತು, 2 kg ಜಾಸ್ತಿ ಇದೆ ಅನ್ನುವಂಥ ಮಾತು ಗೊತ್ತಾಗಿತ್ತು ಅವ್ರಿಗೆ. ಹೀಗಾಗಿ ರಾತ್ರಿ ಪೂರ್ತಿ ನಿದ್ರೆ ಮಾಡಿಲ್ಲ, ಮಲಗಿಬಿಟ್ರಲ್ಲಿ ತೂಕ ಜಾಸ್ತಿ ಆಗುತ್ತೋ ಅಂತ. ಸೈಕ್ಲಿಂಗ್ ಮಾಡಿದರು, ಜಾಗಿಂಗ್ ಮಾಡಿದರು, ಕಸರತ್ತುಗಳನ್ನು ಮಾಡಿದರು, ವಿಪರೀತ ವರ್ಕೌಟ್ ಮಾಡಿದರು. ಜಾಗಿಂಗು, ಸ್ಕಿಪ್ಪಿಂಗು, ಸೈಕ್ಲಿಂಗು ಎಷ್ಟು ಎಫರ್ಟ್ ಹಾಕಿದ್ರು ಅಂತಂತಂದರೆ, ಏನೇ ಕಷ್ಟಪಟ್ಟರು ಕೂಡ ಇನ್ನೂ 100 ಗ್ರಾಮ್ ತೂಕ ಇತ್ತು. 100 ಗ್ರಾಮ್ ತೂಕ. ಒಂದೇ ಒಂದು ಗಂಟೆ ಅವಕಾಶ ಕೊಡಿ ದಯವಿಟ್ಟು, 100 ಗ್ರಾಮ್ ತೂಕ ನಾನು ಇಳಿಸ್ಬಿಡ್ತೀನಿ ಅಂತ ಕೇಳಿದ್ರು ಆಕೆ. ಬರೀ 1 ಗಂಟೆ ಟೈಮ್ ಕೊಡಿ, 100 ಗ್ರಾಮ್ ಕಡಿಮೆ ಮಾಡ್ತೀನಿ ಅಂತ. ಆದರೆ ಒಲಿಂಪಿಕ್ ಸಂಸ್ಥೆ ಹೇಳ್ತು, ಇಲ್ಲ, ನಾವು ರೂಲ್ಸ್ ಪ್ರಕಾರ ನಿಮಗೆ ನಾವು 1 ಗಂಟೆ ಟೈಮ್ ಕೊಡಕ್ಕೆ ಆಗಲ್ಲ. ಅಲ್ಲಿಗೆ ಎಲ್ಲವೂ ಕೂಡ ಕ್ಲೋಸ್. ಎಂಥ ಸ್ಥಿತಿ ನೋಡಿ. ಸಾಮಾನ್ಯ ಸಂಗತಿನ ಹಂತ ಹಂತವಾಗಿ ಮೇಲಕ್ಕೆ ಬಂದು ಇನ್ನೇನು ಸ್ವರ್ಣಕ್ಕೆ ಬಹಳ ಹತ್ತಿರ ದಿನವಾದಂಥ ಗಳಿಗೆಗಳು, ಸುವರ್ಣ ಗಳಿಗೆಗಳು. ಆ ಸುವರ್ಣ ಘಳಿಗೆ ಮಿಸ್ ಆಯಿತು ಕೇವಲ 100 ಗ್ರಾಮ್ಸಿಂದ. 100 ಗ್ರಾಮ್, ಬರೀ 100 ಗ್ರಾಮ್ ಈಕೆಯ ಕನಸು, ಕನವರಿಕೆ, ಶ್ರಮ ಎಲ್ಲವನ್ನು ಕೂಡ ಛಿದ್ರ ಮಾಡಿಬಿಡ್ತು. ಇದು ನೋಡಿ ಸಂಗತಿ ಹೇಗಿದಾಯಿತು. ಅದಕ್ಕೆ ಈ 50 kg ಜಾಸ್ತಿ ಇರಬಾರ್ದು ಅಂತಂದರೆ ಸಾಮಾನ್ಯವಾಗಿ ಏನು ಮಾಡಿರ್ತಾರೆ ಈ ಥರ ಸ್ಪೋರ್ಟ್ಸ್ ಪರ್ಸನ್ಗಳು ಅಂದರೆ 2 kg ಒಂದು ಗ್ಯಾಪ್ ಇಟ್ಕೊಂಡಿರ್ತಾರೆ. 48ಕ್ಕೆ ಅವ್ರದ್ದು ಎಂಡ್ ಆಗಿಬಿಡ್ಬೇಕು, ಹಂಗಿರುತ್ತೆ. ಭಾರತ ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ವಿನೇಶ್ ಫೋಗಟ್ ಅನರ್ಹ ಮಾಡಿದಂಥ ನಿರ್ಧಾರ ನಿಮ್ಮದು ಸರಿ ಇಲ್ಲ. ಭಾರತ ನಿಯೋಗ ಇದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ದಾಖಲು ಮಾಡಿದೆ. ವಿನೇಶ್ ಅನರ್ಹವನ್ನು ಪ್ರಶ್ನೆ ಮಾಡಿ ಭಾರತ ನಿಯೋಗ ದೂರು ದಾಖಲಿಸಿದೆ. ಇದನ್ನು ನಾವು ಖಂಡಿಸ್ತೀವಿ. ನೀವು ಈ ರೀತಿ ಮಾಡಿಬಿಟ್ರೆ ಸರಿ ಇರಲ್ಲ. ನಿಮ್ಮ ನಿರ್ಧಾರ ಏನಿದೆ, ನಿಮ್ಮ ನಿರ್ಧಾರಕ್ಕೆ ನಮ್ಮ ವಿರೋಧ ಇದೆ. ನಿಮ್ಮ ನಿರ್ಧಾರವೇ ಸರಿ ಇಲ್ಲ. ನೇರವಾದಂಥ ಮಾತುಗಳಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆ ಹೇಳಿದೆ. ಭಾರತ ಇದಕ್ಕೆ ಸಂಬಂಧಪಟ್ಟಂಗೆ ತನ್ನ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ನಿಮ್ಮ ಒಲಿಂಪಿಕ್ಸ್ ಸಂಸ್ಥೆಯ ನಿರ್ಧಾರ ಇದೆಯಲ್ಲ, ನಿರ್ಧಾರ ರಾಂಗ್. ಇದು ಯಾವ ಕಾರಣದಿಂದ ನೀವು ಆಕೆಯನ್ನು ಅನರ್ಹ ಮಾಡ್ತೀರಿ? 100 ಗ್ರಾಮ್ಸ್. ಒಂದು ನಿಯಮಾವಳಿಗಳಿರಲಿಲ್ವಾ? ನಾವು ಕೂಡ ನೋಡ್ತಾ ಇದ್ದೀವಿ. ತೂಕದ ಹಿಡಿಹಿರ್ನೇ ಹೆಚ್ಚಾಗ್ಬಿಡುತ್ತಾ? 2 kg ತೂಕ ಜಾಸ್ತಿ ಆಗುತ್ತೆ ಅಂದರೆ ಏನು ಹಾಗೆ?